ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ಯಾರಾಮಿಲಿಟರಿ ಆ್ಯಂಡ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಂದಿನಂತೆ ಇವತ್ತು ಕೂಡ ಮ್ಯಾಥ್ಸ್ ಮಹಾ ಮ್ಯಾರಥಾನ್ ಲೈವ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಅದರ ಜೊತೆಗೆ ಸ್ನೇಹಿತರೆ, ನಮ್ಮ ಈ PW ಯೂಟ್ಯೂಬ್ ಚಾನಲ್ದಾಗ ಮ್ಯಾಥ್ಸ, ರೀಸನಿಂಗ ಮತ್ತು ಇಂಗ್ಲೀಷ್ ಕ್ಲಾಸ್ಗಳು ಕೂಡ ಸ್ಟಾರ್ಟ್ ಆಗಿದ್ದವು. ನೀವು ಕೂಡ ನೋಡಿರಿ, ಹಾಗೆ SSC JDಗೆ ಸಂಬಂಧಪಟ್ಟಂಗೆ ಅವುಗಳನ್ನು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಮ್ಯಾಥ್ಸ್ ಮಹಾ ಮ್ಯಾರಥಾನ್ ಕ್ಲಾಸ್ನ ಮೊದಲನೇ ಕ್ವಶನ್ಗೆ ಹೋಗೋಣ. ಸೊ ಮೊದಲನೇ ಕ್ವಶನ್ ಏನೈತೆ ನೋಡ್ರಿ. ಸೊ ಮೊದಲೇ ಕ್ವಶನ್ ನೋಡ್ರಿ ಸ್ನೇಹಿತರೆ, ಇಲ್ಲಿ ಇಫ್ A:B is equal to 7:8 and B:C is equal to 7:9, then find the ratio of ABC. ಅಂದ್ರೆ ಏನು ಕೇಳಿದಾನಂದ್ರೆ, A ಅನುಪಾತ B ಅಂದ್ರೆ 7:8 ರೀತಿಯಲ್ಲಿ ಐತಂತ, ಮತ್ತು B ಅನುಪಾತ C 7:9 ರೀತಿಯಲ್ಲಿ ಆಗಿದ್ರೆ, ಹಾಗಿದ್ರೆ A ಅನುಪಾತ B ಅನುಪಾತ C ಎಷ್ಟಾಗಿರ್ತೈತಿ ಅಂತ ಕೇಳಿದಾನ. ಸೊ ಸ್ನೇಹಿತರೆ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ದಾಗ ಈ ಥರನಾದ ಲೆಕ್ಕಗಳು ಭಾಳ ಇಂಪಾರ್ಟೆಂಟ್ ಆಕಾವ ನಿಮಗೆ. ಸೊ ಈ ಥರನಾದ ಲೆಕ್ಕಗಳು ವೆರಿ ಇಂಪಾರ್ಟೆಂಟ್ ಲೆಕ್ಕಗಳು ಆಕಾವ. ಸೊ ಹಾಗಾಗಿ ಈ ಥರನಾದ ಲೆಕ್ಕಗಳು ಬಂದರೆ ಒಟ್ಟ ಬಿಡಬೇಡ್ರಿ. ಯಾಕಪ್ಪ ಅಂದರೆ ಇವು ಟೈಮನ್ನು ಕೂಡ ಕಡಿಮೆ ತಗೋತಾವ. ಸೊ ಅಕ್ಯುರೇಟ್ ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾವ. ಸೊ ಈ ಥರನಾದ ಲೆಕ್ಕಗಳನ್ನ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ. ಮೊದಲಿಗೆ ಹಿಂಟ್ ಏನೇನು ಕೊಟ್ಟಾನ, A:B is equal to 7:8 ಕೊಟ್ಟಾನ, B:C is equal to 7:9 ಕೊಟ್ಟಾನ. ಸೊ ನಮಗೇನು ಕಂಡುಹಿಡಿ ಅಂದಾನ, A ಅನುಪಾತ B ಅನುಪಾತ C ಅನ್ನು ಕಂಡುಹಿಡಿಯೋಣ. ಸೊ ಈ ರೀತಿ ಲೆಕ್ಕ ಬಂದಾಗ ನಿಮಗೇನು ಹೇಳಿದ್ದೀನಿ, ಸೊ ಲಾಸ್ಟ್ ಟೈಮ್ ಕ್ಲಾಸ್ ಮಾಡಿದ್ದು ಅದ್ರಾಗ ರಿವರ್ಸ್ ಆ್ಯಂಡ್ ಮೆಥಡ್ ಅನ್ನೋದನ್ನು ಒಂದು ಫಾರ್ಮುಲಾ ಹೇಳಿದ್ದೀನಿ. ಸೊ ಆ ಲೆಕ್ಕಗಳನ್ನು ನೀವು ಈ ಥರನಾದ ಲೆಕ್ಕಗಳನ್ನು ರಿವರ್ಸ್ ಆ್ಯಂಡ್ ಮೆಥಡ್ ಟೈಪ್ನಲ್ಲಿ ಬಿಡಿಸ್ಬೋದು. ಸೊ ಈ ರಿವರ್ಸ್ ಆ್ಯಂಡ್ ಮೆಥಡ್ ಟೈಪ್ನಲ್ಲಿ ಯಾವ ರೀತಿ ಬಿಡಿಸ್ಬೇಕಂದ್ರೆ, ಸೊ ಮೊದಲಿಗೆ ನೋಡಿರಿ 7 ಐತಿ, ಅದಾದಮೇಲೆ B ಯ ವ್ಯಾಲ್ಯೂ ಏನೈತಿ, ಫಸ್ಟಿಗೆ 8 ಐತಿ. ಹೌದು, ಇದು ಮೊದಲನೇ ರೇಷಿಯೋ ಕಂಪ್ಲೀಟ್ ಆಯಿತು. ಇನ್ನೇನಾಯಿತು, B ಯ ವ್ಯಾಲ್ಯೂ ಎರಡನೇದ್ರಾಗ 7 ಐತಿ, ಅನುಪಾತ C ಯ ವ್ಯಾಲ್ಯೂ ಎಷ್ಟೈತಿ, 9 ಐತಿ. ಸೊ ಕಂಪ್ಲೀಟ್ ಆಯಿತು. ಈಗ ರಿವರ್ಸ್ ಆ್ಯಂಡ್ ಮೆಥಡ್ ಅಂದ್ರೆ ಇದಕ್ಕೆ ಇಂಟು ಮಾಡಿರಿ. ಸೊ ಆಗ ಇದಕ್ಕೆ ಇಂಟು ಮಾಡಿರಿ, ಇದಕ್ಕೆ ಇಂಟು ಮಾಡಿರಿ. ಸೊ 7 7 49, 8 7 56, 8 9 72. ಸೊ 49 56 72 ಅನ್ನೋದು ಯಾವುದಾದ್ರೂ ಒಂದು ಆಪ್ಷನ್ ಐತೇನ ನೋಡ್ರಿ. ಸೊ ಆಪ್ಷನ್ B ಈಸ್ ರೈಟ್ ಆನ್ಸರ್. ಸೊ ಆಪ್ಷನ್ B ಒಳಗೆ ಐತಿ 49 56 72. ಸೊ ಈ ಥರನಾದ ಲೆಕ್ಕಗಳು ಬಂದ್ರೆ ಈ ಥರನಾಗಿ ನೀವು ಬಿಡಿಸ್ರಿ. ಸೊ ಆಪ್ಷನ್ ಯಾವುದು ಕರೆಕ್ಟ್ ಇಲ್ಲ, ಆಪ್ಷನ್ B ಈಸ್ ರೈಟ್ ಆನ್ಸರ್. ಸೊ ಈ ಕ್ವಶನ್ ಎಲ್ಲಿ ಬಿದ್ದಿದ್ದಪ್ಪ ಅಂದ್ರೆ, ಸೊ ಇವತ್ತು ಬಿಡ್ಸಕ್ಕಂಥ ಲೈವ್ ಕ್ಲಾಸ್ನಾಗ ಏನೇನು ಬಿಡಿಸ್ತೇವಲ್ಲ ಕ್ವಶನ್ನ, ಈ ಕ್ವಶನ್ನ SSC JD ಮತ್ತು MTS ಒಳಗೆ 2022 ಬಿದ್ದಂಥ ಪ್ರೀವಿಯಸ್ ಇಯರ್ ಕ್ವಶನ್ಗಳಿವ. ಸೊ ಆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಬಿಡಿಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇನ್ನು ಈ ಲೆಕ್ಕ ತಿಳಿದಂತ ಅಂದ್ಕೊಳ್ತೀನಿ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಮುಂದಿನ ಲೆಕ್ಕ ಯಾವುದೈತೆ ನೋಡ್ರಿ. ಸೊ ಮುಂದಿನ ಲೆಕ್ಕ ನೋಡ್ರಿ ಸ್ನೇಹಿತರೆ, ಏನೈತಿ, P, Q and R invest the money in the ratio of 7:4:9 respectively. If the end of the year they earn the total profit 6,680, what is the share of P and Q together ಅಂತ ಕೇಳಿದಾನ. ಸೊ ಕ್ವಶನ್ ಏನೈತಪ್ಪ ಅಂದ್ರೆ, ಸೊ ಕನ್ನಡದಲ್ಲಿ ನೋಡ್ರಿ, P, Q ಮತ್ತು R ಕ್ರಮವಾಗಿ 7:4:9 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡಿದವಂತ. ಯಾವುದೋ ಒಂದು ಬಿಸ್ನೆಸ್ಗೆ PQR ಹಣವನ್ನು ಹೂಡಿಕೆ ಮಾಡಿದವ. ಸೊ ಅವು ವರ್ಷಾಂತದಲ್ಲಿ 6,680 ರೂಪಾಯಿಗಳನ್ನು ಲಾಭ ಗಳಿಸ್ತಾವಂತ. ಹಾಗಿದ್ರೆ P ಮತ್ತು Qನ ಒಟ್ಟು ಪಾಲು ಎಷ್ಟೈತೆ ಅಂತ. ಸೊ ಆ ಒಂದು ಲಾಭದಾಗ P ಮತ್ತು Qನ ಪಾಲು ಎಷ್ಟೈತೆ ಅಂತ ಕೇಳಿದಾನ. ಸೊ ಈ ರೀತಿಯಾದ ಲೆಕ್ಕಗಳನ್ನು ಕೊಟ್ಟಾಗ ಯಾವ ರೀತಿ ಬಳಸಬೇಕು, ಮೊದಲಿಗೆ ಅನುಪಾತ P ಅನುಪಾತ Q ಅನುಪಾತ R ಯಾವ ರೇಷಿಯೋದಾಗ ಇವು ಹಣವನ್ನು ಹೂಡಿಕೆ ಮಾಡಿದವು, 7:4:9 ಅಂದ್ರೆ P 7 ರೂಪಾಯಿ ಹೂಡಿಕೆ ಮಾಡಿದ್ರೆ Q 4 ರೂಪಾಯಿ ಹೂಡಿಕೆ ಮಾಡಿದಾನ. ಸೊ Q 4 ರೂಪಾಯಿ ಹೂಡಿಕೆ ಮಾಡಿದ್ರೆ R 9 ರೂಪಾಯಿ ಹೂಡಿಕೆ ಮಾಡಿದಾನಂತ. ಸೊ ಈ ಥರನಾಗಿ ಹೂಡಿಕೆ ಮಾಡಿದಾಗ ಅವರಿಗೆ ಪ್ರಾಫಿಟ್ ಎಷ್ಟಾಗೈತಪ್ಪ ಅಂದ್ರೆ 6,680 ರೂಪಾಯಿ ಪ್ರಾಫಿಟ್ ಆಗೈತೆ. ಸೊ ಹಾಗಿದ್ರೆ P ಮತ್ತು Qನ ಪ್ರಾಫಿಟನ್ನು, ಸೊ ಅಥವಾ ಪಾಲನ್ನು ಕೇಳಿದಾರ. ಸೊ ಹಾಗಿದ್ರೆ ಯಾವ ರೀತಿ ಮಾಡಬೇಕು, ಸೊ ಇವು ಫಸ್ಟ್ ನಾವೇನು ಮಾಡಬೇಕು, ಈ ರೇಷಿಯೋದ ಒಂದು ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಹಾಗಿದ್ರೆ ಏನು ಮಾಡ್ಬೇಕು, ಅವಾಗ 6,680 ಡಿವೈಡೆಡ್ ಬೈ ಇವಷ್ಟು ಕೂಡಿಸ್ರಿ. 7 4 11 11 9 20.
ಸೊ ಈ ಝೀರೋ ಗೆಟ್ ಕ್ಯಾನ್ಸಲ್. ಎರಡು ಮೂರಲೆ ಎರಡು ನಾಲ್ಕಲೆ ಅಂದ್ರೆ 334 ಬಂತು. ಸೊ ಈ 334 ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಇಂಟು ಮಾಡ್ಬೇಕು. ಯಾವುದರ ಇಂಟು ಮಾಡಬೇಕು, ಯಾವುದನ್ನ ಕೇದಾನ ಪಿ ಮತ್ತು ಕ್ಯೂನ ಪಾಲ್ ಕೇದಾನ. ಸೊ ಇಲ್ಲಿ ಪಿ ಅಂದರೆ ಎಷ್ಟೈತಿ 7 ಐತಿ, ಪ್ಲಸ್ ಕ್ಯೂ ಅಂದ್ರೆ 4 ಐತಿ. ಸೊ 7 4 11. ಸೊ ಈ 11ಅನ್ನು 334 ಇಂಟು ಮಾಡಿರಿ. 11 4ಲೆ 44, 11 3ಲೆ 33, 4 7, 11 3ಲೆ 33, 3 6. ಸೊ 3674. ಸೊ ಆಪ್ಷನ್ ಯಾವ್ದಾರ ಐತೆನ ನೋಡ್ರಿ. ಸೊ 3674 ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಈ ಥರದ ಲೆಕ್ಕಗಳನ್ನು ಬಂದಾಗ ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಕೊತ ಹೋಗ್ಬೇಕು ಸ್ನೇಹಿತರೆ. ಸೊ ಇದು ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ SSC JD 2022ರಲ್ಲಿ ಬಿದ್ದಂಥ ಕ್ವಶನ್ ಆಗೈತಿ ಸ್ನೇಹಿತರೆ. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಮುಂದಿನ ಲೆಕ್ಕ ನೋಡ್ರಿ. ನೋಡ್ರಿ A, B and C invest 14,000, 18,000 and 24,000 respectively to start a business. If the profit end of the year is 25,480, then what is the total share of A and B? ಸೊ ಇದು ಸ್ನೇಹಿತರೆ ಈಗ ಲಾಸ್ಟ್ ಟೈಮ್ ಏನು ಲೆಕ್ಕ ಬಿಡಿಸಿದ್ವಲ್ಲ ಅದೇ ಸೇಮ್ ಐತಿ. ಬಟ್ ಇಲ್ಲಿ ಏನು ಕೊಟ್ಟಾನ, ಎಕ್ಯುರೇಟ್ ನಮಗೆ ಅಮೌಂಟನ್ನು ಕೊಟ್ಟಾನ. ಸೊ ಏನಂತ ಕೊಟ್ಟಾನ, A, B ಮತ್ತು C ಯ ವ್ಯವಹಾರ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದವಂತ. ಅದ್ರಾಗ A ಎಷ್ಟು ಇನ್ವೆಸ್ಟ್ ಮಾಡೈತಿ, A 14,000, B 18,000 ಮತ್ತು C 24,000 ಇನ್ವೆಸ್ಟ್ ಮಾಡೈತಂತ. ಸೊ ಟೋಟಲ್ ಪ್ರಾಫಿಟ್ ಎಷ್ಟಾಗೈತೆ ನಮಗೆ 25,480 ಆಗೈತಂತ. ಹಾಗಿದ್ರೆ ಏನು ಕಂಡುಹಿಡಿಯೋದಾನ A ಮತ್ತು B ಯ ಪಾಲನ್ನು ಕಂಡುಹಿಡಿಯೋದು. ಸೊ ಈ ರೀತಿ ಲೆಕ್ಕ ಬಂದಾಗ ನಾವೇನು ಮಾಡಬೇಕು, ಸೊ ಇಲ್ಲಿ 14,000, 18,000, 24,000. ಸೊ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಸೊ ಇದೇ ದೊಡ್ಡ ಒಂದು ನಂಬರ್ಸನ್ನು ತೊಗೊಂಡು ನೀವು ಲೆಕ್ಕವನ್ನು ಮಾಡಕ್ಕೆ ಹೋಗ್ತಾರೆ. ಸೊ ಅವಾಗ ಏನಾಗತ್ತೆ, ನಮಗೆ ಟೈಮ್ ಭಾಳ ಹಿಡಿತೈತೆ. ಸೊ SSC JD ಪರ್ಪಸ್ ನಾವು ನೋಡ್ಬೇಕಂದ್ರೆ ಸೊ ಇಲ್ಲಿ ಏನು ಮಾಡಬೇಕು, 30ರಿಂದ 40 ಸೆಕೆಂಡ್ ಒಳಗೆ ನಾವು ಒಂದು ಲೆಕ್ಕವನ್ನು ಕಂಪ್ಲೀಟ್ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಬಿಡಿಸ್ಬೇಕಪ್ಪ ಅಂದ್ರೆ, ಸೊ ಇದನ್ನು ಅನುಪಾತ ರೀತಿ ಇರಬೇಕು. ಈ ಝೀರೋ ಕ್ಯಾನ್ಸಲ್ ಆಕ್ಕವು. ಅವಾಗ ಏನು ಮಾಡಬೇಕು, 2 7, 2 9, 2 12. ಸೊ 7 ಅನುಪಾತ 9 ಅನುಪಾತ 12 ಈ ಅನುಪಾತ ಬಂತು. ಇವಾಗ ಏನು ಮಾಡೋಣ, ಸೇಮ್ ಪ್ರಾಫಿಟ್ ಎಷ್ಟಾಗೈತಿ 25,480 ಆಗೈತಿ. ಸೊ 3 ಜನ ಇರಲಿ ಅದನ್ನು ಕಟ್ತಾ ಬಿಡೋಣ. ಎಷ್ಟು ಬಂತು, 12 9, 21 21 7 28. ಸೊ 25,480 28ರಲ್ಲೇ ಕಟ್ತಾ ಬಿಡ್ರಿ. ಸೊ ಎಷ್ಟು ಬರ್ತೈತಿ ನೋಡ್ರವ. ಸೊ 25,480 28ರಲ್ಲೇ ಕಟ್ತಾ ಬಿಡ್ರೆ ಎಷ್ಟು ಬರ್ತದಪ್ಪ ಅಂದ್ರೆ ಟೋಟಲ್ ನಮಗೆ ವ್ಯಾಲ್ಯೂ 910 ಬರ್ತದ. ಸೊ ಈ 910 ಏನು ಮಾಡ್ಬೇಕು ನಾವು, ನಮಗೆ ಯಾವುದಾದ್ರೂ ಪಾಲಿಕೆ ಇದಾನ A ಮತ್ತು B ಯ ಪಾಲಿಕೆ ಇದಾನೆ. ಸೊ A ಎಷ್ಟೈತಿ 7, 7ರಲ್ಲಿ 8 ಮಾಡಿರಿ. ಸೊ 7 0ರಲ್ಲಿ 7 1 7, 7 9 63. ಸೊ 6,370 ಬಂತು. ಎತ್ತರದ A 910 ಮತ್ತು ಎಷ್ಟು 9ರಲ್ಲಿ, ಯಾಕಪ್ಪ B ಎಷ್ಟೈತಿ 9 9 9 1 9 9 ಮೊದಲೇ 81. ಸಾರಿ ಇಲ್ಲಿ 0 ಬರುತ್ತೆ. ಸೊ 8,190 ಆಯ್ತು. 8,190. ಹಾಗಾದ್ರೆ ಇಲ್ಲಿ ಏನಾಕತ್ತೆ ನಮಗೆ ಟೋಟಲ್ ಫಾಲ್ ಎಷ್ಟಕ್ಕೆ ಇದಾನ. ಸೊ ಈ ಝೀರೋ ಬರ್ತೈತಿ 9 7 16, 3 2 5, 8 6 14. ಸೊ A ಮತ್ತು B ಯ ಟೋಟಲ್ ಫಾಲ್ ಎಷ್ಟು ಬರ್ತೈತಿ 14,560 ಬರ್ತೈತಿ. ಎಷ್ಟರಾಗ 25,480ರಾಗ A ಮತ್ತು B ಎಷ್ಟು ಬರ್ತೈತಿ 14,560 ಬರ್ತೈತಿ ಸ್ನೇಹಿತರೆ. ಸೊ ಈ ಥರನಾದ ಲೆಕ್ಕ ಬಂದಾಗ ಸೊ ನಾವು ಈ ರೀತಿಯಾಗಿ ಅದಕ್ಕೆ ಸೊಲ್ಯೂಷನನ್ನು ಹುಡುಕೊಳ್ಬೇಕು. ಸೊ ಈ ಲೆಕ್ಕ ತಿಳಿತು ಅಂತ ಅಂದ್ಕೊಳ್ತಾನೆ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗುವಂಥ ಸಮಯ. ಸೊ ಇನ್ನು ಮುಂದಿನ ಲೆಕ್ಕ ನೋಡ್ರಿ, PQR ಇನ್ವೆಸ್ಟಿಂಗ್. ಸೊ ಈ ಲೆಕ್ಕ ನೋಡ್ರಿ, ಈ ಲೆಕ್ಕನೂ ಸೇಮ್ ಐತಿ. ಬಟ್ ಇಲ್ಲೇನು ಕೇಳ್ದಾನ ಕಡೆಗೆ ನಿಮಗೆ ಅಲ್ಲಿ A ಮತ್ತು B ಯ ಪಾಲನ್ನು ಕೇಳ್ದ, ಇಲ್ಲೇ ವ್ಯತ್ಯಾಸಗಳನ್ನು ಕೇಳ್ಕೊಂತ ಹೋಗೋಣ. ಸೊ ಇಲ್ಲಿ ನೋಡ್ರಿ ಕ್ವಶನ್ ಹೋದ್ರಿ ಮೊದಲು ಏನೈತಿ, PQ and R invest 14,000, 18,000 and 24,000 respectively. ದ ಎಂಡ್ ಆಫ್ ದಿ ಇಯರ್ ಪ್ರಾಫಿಟ್ ಎಷ್ಟಾಗೈತಿ ಅಂತ 25,480 ಆಗೈತೆ ಅಂತ. ಹಾಗಾದ್ರೆ ಅವುಗಳ ಡಿಫ್ರೆನ್ಸ್ P ಮತ್ತು Qನ ನಡುವಿನ ಡಿಫ್ರೆನ್ಸ್ ಎಷ್ಟಾಗೈತಿ ಅಂತ ಕೇಳೋಣ. ಏನಂತ, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕೆ ಸೇಮ್ 3 ಜನ ಅಷ್ಟು ಅಮೌಂಟನ್ನು ಹಾಕಿದಾರು. ಎಂಡ್ ಆಫ್ ದಿ ಇಯರ್
25,480 ಲಾಭ ಆಗೈತಿ. ಹಾಗಾದ್ರೆ ಪಿ ಮತ್ತು ಕ್ಯೂನ ಶೇರ್ನ ಡಿಫ್ರೆನ್ಸನ್ನು ಕಂಡುಹಿಡಿ ಅಂದಾಗ ಯಾವ ರೀತಿ ಮಾಡಬೇಕು? ಸೇಮ್ ಇದೇ ನಮಗೆ ಎಷ್ಟು ಮೂರನ್ನ ರೇಷೋ ತಗೊಂಡು ಮೊದಲು 18,000 ಅನುಪಾತ 24,000. ಸೊ ಮೂರನ್ನು ರೇಷೋ ತಗೊಂಡ್ರೆ 0 0 0 0 ಕ್ಯಾನ್ಸಲ್ ಆಯ್ತು. 7 9 12 ಬಂತು. ಹೌದು, ಎರಡರಲ್ಲೇ ಕಟ್ತಾವ್ರಿ. ಸೊ ಇದನ್ನು ಮತ್ತೆ ಏನು ಮಾಡಬೇಕು? 25,480 ಡಿವೈಡೆಡ್ ಬೈ ಅಷ್ಟನ್ನು ಕೂಡಿಸಿರ ಎಷ್ಟು? 21 28 28 ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಬರ್ತೈತಿ? 910 ಬರ್ತೈತಿ. ಸೊ 910 ಏನು ಮಾಡಬೇಕು? ಪಿಗೆ ಎಷ್ಟಾಕತಿ? ಪಿದು ಎಷ್ಟೈತಿ? 7 ಐತಿ. 7 0 7 1 7 7 9 63. ಹೌದು, ಅದಾದ್ಮೇಲೆ ಕ್ಯೂದು ಎಷ್ಟಾಕತಿ? 910 ಇಂಟು 9 9 0 0 9 1 ಮತ್ತು 9 9 81. ಸೊ 8,190 6,370 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ? ಸೊ ಮೈನಸ್ ಯಾಕೆ ಮಾಡತ್ತೀವಿ? ಇಲ್ಲಿ ನಮಗೆ ವ್ಯತ್ಯಾಸ ಅಂದಾನ. ಸೊ ವ್ಯತ್ಯಾಸ ಅಂದ್ರೇನ? ಡಿಫ್ರೆಂಟನ್ನು ಕಂಡುಹಿಡಬೇಕು. ಸೊ 9ರೊಳಗೆ 7 ಕಾರ 2, 11ರೊಳಗೆ 3 ಕಾರ 8, 8ರೊಳಗೆ 7 ಕಾರ 1. ಸೊ ನಮಗೆ ಟೋಟಲ್ ಎಷ್ಟು ಬರ್ತೈತಿ? 1820. ಸೊ 1820 ಪಿ ಮತ್ತು ಕ್ಯೂನ ಟೋಟಲ್ ಅಮೌಂಟನ್ನು ಒಂದು ಡಿಫ್ರೆನ್ಸ್ ಆಗಿದೆ. ಸೊ ಈ ಥರನಾದ ಲೆಕ್ಕಗಳನ್ನು ನಿಮಗೆ ಈ ರೀತಿಯಾಗಿ ಸುಮಾರು 4 ಟೈಪ್ನ ಲೆಕ್ಕಗಳನ್ನು ಕೇವಲ ಒಂದೇ ಕ್ವಶನಲ್ಲಿ ಕೇಳ್ಬೋದು ಸ್ನೇಹಿತರೆ. ಒಂದು, ಅವು ಇಬ್ಬರು ಟೋಟಲ್ ಪಾಲ್ ಎಷ್ಟು ಬಂದತ್ತಂತ ಕೇಳ್ಬೋದು. ಒಂದು ಡಿಫ್ರೆನ್ಸನ್ನು ಕೇಳ್ಬೋದು. ಒಂದು ಸಮ್ಮನ್ನು ಕೇಳ್ಬೋದು. ಅಥವಾ ಒಂದು ಇಂಟೂನು ಕೂಡ ಕೇಳ್ಬೋದು ನಿಮಗೆ. ಸೊ ಈ ರೀತಿಯಾಗಿ ಒಂದೇ ಕ್ವಶನಲ್ಲಿ ಹಲವಾರು ಥರನಾಗ ಒಂದು ಕ್ವಶನ್ಗಳನ್ನ ಅರೈಸ್ ಮಾಡ್ಬೋದು. ಸೊ ಈ ಥರನಾದ ಕ್ವಶನ್ಗಳನ್ನು ನೀವು ಎಲ್ಲ ರೀತಿಯಲ್ಲೂ ಕೂಡ ಬಿಡಿಸುವಂತ ಹೋಗ್ರಿ. ಸೊ ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ನೋಡ್ರಿ, ಮುಂದಿನ ಲೆಕ್ಕ ಏನೈತೆ ನೋಡ್ರಿ. ಪೈಪ್ ಎ ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್ 12 minutes. ಪೈಪ್ ಬಿ ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್ 18 minutes. ಪೈಪ್ ಸಿ ಕ್ಯಾನ್ ಎಂಟಿ ದ ಟ್ಯಾಂಕ್ ಇನ್ 36 minutes. 3 ಪೈಪ್ಗಳು ಓಪನ್ ಇದ್ದಾಗ ಎಷ್ಟು ಮಿನಿಟ್ನಾಗ ಇದು ಒಂದು ಟ್ಯಾಂಕ್ ತುಂಬತೈತೆ ಅಂತ ಕೇಳಿದಾನ. ಸೊ ಇಲ್ಲಿ ನೋಡ್ರಿ, ಪೈಪ್ ಎ ಅನ್ನೋದು ಎಷ್ಟು ನಿಮಿಷನಾಗ ತುಂಬತೈತಂತ? 12 ನಿಮಿಷ. ಪೈಪ್ ಬಿ ಅನ್ನೋದು 18 ನಿಮಿಷ. ಪೈಪ್ ಸಿ ಅನ್ನೋದು 5 ನಿಮಿಷದಾಗ ಅದನ್ನು ಕುಲ್ಲ ಮಾಡೋದು. ಸೊ ಈ ರೀತಿಯಾದ ಲೆಕ್ಕ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ನೋಡಿರಿ. ಸೊ ಎಲ್ ಸಿ ಎಮನ್ನು ಯಾವ ರೀತಿ ತೆಗಿಬೇಕಂತ ಇದನ್ನು. ಸೊ ಎಲ್ ಸಿ ಎಮ್ ಒಂದು ಮೆಥಡ್ ಏನಪ್ಪ ಅಂದ್ರೆ ಮೂರು ಮಗ್ಯಾಗ ಆ ಒಂದು ಸಂಖ್ಯೆ ಇರಬೇಕು. ಸೊ ಅವಾಗ ನೋಡ್ರಿ, 120 ಅನ್ನೋದು 18 ಮಗ್ಯಾಗ ಐತನ? ಇಲ್ಲ. ಅವಾಗ ಏನು ಮಾಡಬೇಕು? 240 ತಗೋರಿ. 240 ಐತನ 18 ಮಗ್ಯಾಗ? ನೋಡ್ರಿ, 12 2 24, 18 3 18 ಮಗ್ಯಾಗ 240 ಐತನ? 18 1 18 ಎಷ್ಟು ಹೋಯ್ತು? 60 ಹೋಯ್ತು. ಸೊ 18 ಮಗ್ಯಾಗು 240 ಇಲ್ಲ. ಸೊ ಇನ್ನು ಮುಂದಿನ ಲೆಕ್ಕ ನೋಡ್ರಿ ಸ್ನೇಹಿತರೆ. ಪೈಪ್ ಎ ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್ 12 minutes. ಪೈಪ್ ಬಿ ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್ 18 minutes. while pipe C can empty the tanks in 36 minutes. All pipes are opened simultaneously. How many time will be they taken empty the tank completely? So ಇಲ್ಲಿ ಏನು ಕೇಳಿದನಪ್ಪ ಅಂದ್ರೆ, ಪೈಪ್ ಎ ಅನ್ನೋದು 12 ನಿಮಿಷನಾಗ ತುಂಬತ್ತಂತ ಒಂದು ಟ್ಯಾಂಕನ್ನು. ಪೈಪ್ ಬಿ ಅನ್ನೋದು 18 ನಿಮಿಷನಾಗ ತುಂಬತ್ತಂತ. ಬಟ್ ಸಿ ಅನ್ನೋದು ಏನಾಗಿರ್ತದಂತ 36 ನಿಮಿಷದಾಗ ಅದನ್ನು ಕೊಲ್ಲ ಮಾಡತ್ತದ. ಸೊ ಹಾಗಾದ್ರೆ ಈ 3 ಪೈಪ್ಗಳನ್ನು ಸೈಮಲ್ಟೇನಿಯಸ್ಲಿ ನಾವು ಓಪನ್ ಮಾಡಿದ್ರೆ ಎಷ್ಟು ನಿಮಿಷದಾಗ ಆ ಒಂದು ಟ್ಯಾಂಕ್ ತುಂಬತತಿ ಅಂತ ಕೇಳಿದಾನ. ಅವಾಗ ಏನು ಮಾಡ್ಬೇಕಪ್ಪ? 3 ಎಲ್ ಸಿ ಎಮ್ ತೆಗಿಬೇಕು. 3 ಎಲ್ ಸಿ ಎಮ್ ತೆಗಿಬೇಕಾದ್ರೆ ಏನು ಮಾಡಬೇಕು? ಸೊ ಎಲ್ ಸಿ ಎಮ್ ಅಂದ್ರೆ ಏನ? 3 ಸಂಖ್ಯೆಗಳು ಆ ಒಂದು ಎಲ್ ಸಿ ಎಮ್ ಅನ್ನು ಡಿವೈಡ್ ಮಾಡ್ಬೇಕು. ಆಗ 12 ಮಗ್ಯಾಗ ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದೈತೆ ನೋಡ್ರಿ? 36 ಐತಿ. ಸೊ 12 ಮಗ್ಯಾಗ 36 ಐತನ? ಐತಿ. 18 ಮಗ್ಯಾಗ 36 ಐತನ? ಐತಿ. ಸೊ ಹಾಗಾಗಿ ಇಲ್ಲಿ ಎಲ್ ಸಿ ಎಮ್ ಎಷ್ಟು ಬರ್ತದೆ ನಮ್ದು? ದೊಡ್ಡ ಸಂಖ್ಯೆ 36 ಬಂತು. 12 3 36, 18 2 36, 36 1 ಅಂದ್ರೆ ಟೋಟಲ್ ಎಷ್ಟು ಆಯ್ತು? ಇಲ್ಲಿ 36 ನಮ್ದು ಟೋಟಲ್ ಎಲ್ ಸಿ ಎಮ್. ಸೊ ಇಲ್ಲಿ ನಮಗೆ ಟೋಟಲ್ ಎ ಆ್ಯಂಡ್ ಬಿ ಎಷ್ಟು ಇದ್ರಾಗ ತುಂಬಿಸತ್ತವು? 5 ನಿಮಿಷದಾಗ ತುಂಬಿಸತ್ತವು. ಆದರೆ ಸಿ ಅನ್ನೋದು ಪ್ರತಿ 1 ನಿಮಿಷಕ್ಕೆ ಕುಲ್ಲ ಮಾಡುತ್ತೆ. ಸೊ ಈ ಥರ ಲೆಕ್ಕ ಮಾಡೋಕೆ ಬರ್ಬೇಕಾದ್ರೆ ಹೆಂಗೆ ಮಾಡ್ಬೇಕಂದ್ರೆ 36 ಡಿವೈಡೆಡ್ ಬೈ ಇವುಗಳನ್ನು ಅಷ್ಟು ಪ್ಲಸ್ ಮಾಡ್ಬೇಕು. ಯಾವಾಗ ಪ್ಲಸ್ ಮಾಡ್ಬೇಕಂದ್ರೆ ಅಷ್ಟು ಪಾಸಿಟಿವ್ ಒಂದು ಸೆಂಟೆನ್ಸ್ ಇದ್ದಾಗ. ಬಟ್ ಇಲ್ಲಿ ಒಂದು ನೆಗೆಟಿವ್ ಐತಿ. ನೆಗೆಟಿವ್ ಯಾವ್ದೈತಿ? ಸಿ ಐತಿ. ಸೊ ಹಾಗಾಗಿ 3 2 5, 5 ರಾಗ 1 ಕಾರ 4, 4 1 4 9 36. ಸೊ ಆನ್ಸರ್ ಎಷ್ಟು ಬಂತು? 9
ನಿಮಿಷಗಳು. ಸೊ 9 ನಿಮಿಷಗಳು ಆಪ್ಷನ್ ಸಿ, ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಸೊ ಈ ರೀತಿಯಾದ ಲೆಕ್ಕ ಬಂದಾಗ ನಾವು ಈ ರೀತಿಯಾಗಿ ಬಿಡಿಸ್ಬೇಕು. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ ಸ್ನೇಹಿತರೆ. ಮುಂದಿನ ಲೆಕ್ಕ ನೋಡ್ರಿ, ಇದು ಕೂಡ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಐತಿ. ರಾಮ್ ಆ್ಯಂಡ್ ಲಕ್ಷ್ಮಣ್ ಕ್ಯಾನ್ ಕಂಪ್ಲೀಟ್ ದ ಪೀಸ್ ಆಫ್ ವರ್ಕ್ 15 and 20 days respectively. Bharat and Ram and Lakshman together can complete the work in 5 days. How much Bharat complete the work? ಸೊ ಇಲ್ಲಿ ಏನಕ್ಕೆ ಇದನಪ್ಪ ಅಂದ್ರೆ, ರಾಮ ಮತ್ತು ಲಕ್ಷ್ಮಣ ಇಬ್ಬರು ಕ್ರಮವಾಗಿ 15 ಮತ್ತು 20 ದಿಂದ ಮುಗಿಸತ್ತಾರಂತ. 3 ಜನ ಕೂಡಿ 5 ದಿಂದ ಮುಗಿಸತ್ತಾರಂತ. ಹಾಗಾದ್ರೆ ಆ ಭರತ್ ಮುಗಿಸಕ್ಕೆ ಎಷ್ಟು ಟೈಮ್ ತಗೊಂಡ? ಸೊ ಮೊದಲನೇದ್ದು ರಾಮ ಎಷ್ಟು ದಿನ ಮುಗಿಸತಾನೋ? 15 ದಿಂದ ಮುಗಿಸತಾನಂತ. ಲಕ್ಷ್ಮಣ ಎಷ್ಟು ದಿನ ಮುಗಿಸತಾನೋ? 20 ದಿಂದ ಮುಗಿಸತಾನಂತ. ರಾಮ ಪ್ಲಸ್ ಭರತ ಪ್ಲಸ್ ಲಕ್ಷ್ಮಣ 3 ಜನ ಕೂಡಿ ಎಷ್ಟು ದಿನದಾಗ? 5 ದಿನ ಮುಗಿಸತಾನ. ಸೊ ಈ ರೀತಿಯಾಗಿ ಬಂದಾಗ ಯಾವ ರೀತಿ ಮಾಡ್ಬೇಕಂದ್ರೆ ಸ್ನೇಹಿತರೆ, ಸೊ ಇಲ್ಲಿ ನೋಡ್ರಿ, ಸೊ ಎಲ್ ಸಿ ಎಮ್ ಏನು ಮಾಡಬೇಕು? 3 ಒಂದು ಸಂಖ್ಯೆಗಳು ಈ ಎಲ್ ಸಿ ಎಮ್ನ ಡಿವೈಡ್ ಮಾಡ್ಬೇಕು. ಆ ರೀತಿ ಮಾಡ್ಬೇಕಂದ್ರೆ 15 ಮಗ್ಯಾಗ 20 ಮಗ್ಯಾಗ 5. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಆಗೈತಿ 25. ಸೊ 20 ಯಾವುದನ್ನ ಭಾಗ? 40, 22 40. 40 15 ಮಗ್ಯಾಗ ಐತನ? ಇಲ್ಲ, ಬಿಟ್ಬಿಡ್ರಿ. 23 60. ಸೊ 60 15 ಮಗ್ಯಾಗ ಐತನ? 5. ಸೊ ಎಲ್ ಸಿ ಎಮ್ ನಾವು 60 ತಗೊಂಡು 15 4 60, 20 3 60, 5 12 60. ಸೊ ಈ ರೀತಿ ಮಾಡಿ. ಸೊ ಇನ್ನು ನಾವು ಎಂಡ್ ಏನು ಮಾಡಬೇಕು? ನಮಗೆ ಯಾರದ್ದು ಕಂಡು ಹಿಡಿಯೋದನ್ನ? ಭರತ್ ಅಂತ ಕಂಡು ಹಿಡಿಯ. ಸೊ ಭರತನ ಕಂಡು ಹಿಡಿಬೇಕಂದ್ರೆ ರಾಮ ಮತ್ತು ಲಕ್ಷ್ಮಣದ ಹತ್ರಾಗ ಮೈನಸ್ ಮಾಡ್ಬೇಕು. ಟೋಟಲ್ ಒಳಗೆ 12 ರಾಮಂದು ಎಷ್ಟೈತಿ? 4 ಐತಿ, ಲಕ್ಷ್ಮಣಂದ 3 ಐತಿ. ಸೊ ಹಂಗಾದ್ರೆ ಭರತಂದ ಎಷ್ಟು ಬಂತು? 12 5 ಬಂತು ಭರತಂದು. ಯಾಕೆ 5 ಬಂತು? ರಾಮಂದ ಮತ್ತು ಲಕ್ಷ್ಮಣ ತಗರ ಭರತಂದು ಹೋಯ್ತೈತಿ. 5 ಒಂದ್ಲೆ 5 12. ಸೊ ನಮಗೆ ಟೋಟಲ್ ಭರತ್ ಎಷ್ಟದಿಂದ ಮುಗಿಸ್ತಾನ ಆ ಕೆಲಸವನ್ನ? 12 ದಿಂದ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಸ್ನೇಹಿತರೆ, ಈ ರೀತಿಯಾದ ಲೆಕ್ಕ ಬಂದಾಗ ನೀವು ಎಲ್ ಸಿ ಎಮ್ ಅನ್ನ ತೆಗೆಯೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾಕಪ್ಪ ಅಂದ್ರೆ ಈ ರೀತಿಯಾದ ಒಂದು ಮೆಥಡ್ ಅನ್ನ ನೀವು ಕೇವಲ 30 40 ಸೆಕೆಂಡ್ದಾಗ ಮುಗಿಸ್ತಾರೆ. ಅದ ನೀವು ಎಲ್ ಸಿ ಎಮ್ 5 10 15 ಈ ರೀತಿಯಾಗಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ತೊಗೊಂಡ್ರಪ್ಪ ಅಂದ್ರೆ ಇಲ್ಲೇ ನಿಮ್ಮದು 30 ಸೆಕೆಂಡ್ ಹೋಗ್ತೈತಿ. ಅತ್ತ ಲೆಕ್ಕ ಮಾಡಕ್ಕೆ ಒಂದು 30 ಸೆಕೆಂಡ, ಫೈನಲ್ ಆನ್ಸರ್ ತೆಗಿಯಕ್ಕೆ ಒಂದು 10 ಸೆಕೆಂಡ, ಎಲ್ಲ ಕೂಡ 1 ರಿಂದ 1.5 ನಿಮಿಷ ಇಲ್ಲೇ ಹಾಳಾಕ ಸ್ನೇಹಿತರೆ. ಸೊ SSC JD ಅನ್ನ ನೀವು ತಲೆಯಾಗಿ ಇಟ್ಕೊಂಡ್ರೆ 30 to 40 ಸೆಕೆಂಡ್ನಾಗ ನೀವು ಒಂದು ಲೆಕ್ಕವನ್ನು ಕಂಪ್ಲೀಟ್ ಮಾಡ್ಬೇಕು. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಲೆಕ್ಕ ನೋಡ್ರಿ, J, K and L invest money in the ratio of 15:20:27 respectively. At the end of the year earn 10,230. What is the difference between K and L? ಇಲ್ಲೂ ಕೂಡ ಏನು ಕೇಳಿದಾನ? K ಮತ್ತು L ನ ಶೇರ್ನ ಡಿಫ್ರೆನ್ಸ್ ಅನ್ನ ಕೇಳಿದಾನ. ಸೊ ಈ ರೀತಿಯಾಗಿ ಕೇಳಿದಾಗ ಮೊದಲು ಏನು ಮಾಡ್ಕೋಬೇಕು? 15:20:27 ಯಾರ್ಯಾರ್ದ? ಜೆದು, ಕೆದು, ಎಲ್ ಅಂದು. ಸೊ ನಮಗೆ ಟೋಟಲ್ ಎಷ್ಟು ಕೊಟ್ಟಾನ? ಪ್ರಾಫಿಟ್ ಎಷ್ಟಾಗೈತಿ? 10,230 ಪ್ರಾಫಿಟ್ ಆಗೈತಿ. ಸೊ ಇವುಗಳನ್ನು ಕೂಡಿಸಿದ್ರೆ ಎಷ್ಟು ಬರ್ತದೆ ನಮಗೆ? 62. 27 15 42 20 62. ಸೊ 62ಅನ್ನ 10,230 62 ಅಂತ ಡಿವೈಡ್ ಮಾಡಿರಿ. ಸೊ ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ. ಸೊ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ 62 ಒಂದೇ. ಸೊ 62 ಒಂದೇ 62 62 ಅದಾದ್ಮೇಲೆ 65. ಸೊ ನಮಗೆ ಟೋಟಲ್ ಎಷ್ಟು ಬಂತು? 165 ಬಂತು. ಇದೇನಿದೆ ಕೇವಲ ನಮಗೆ 1 ಯೂನಿಟ್ನ ಬೆಲೆ. ಸೊ ಇಲ್ಲಿ ನಮಗೆ ಏನು ಕೇಳಿದಾನವ? ಕೆ ಮತ್ತು ಎಲ್ ನ ಡಿಫ್ರೆನ್ಸ್ ಕೇಳಿದಾನ. ಕೆ ಮತ್ತು ಎಲ್ ಎಷ್ಟೈತಿ? ಮೊದಲ ಕೆ ಅನ್ನ ಇದಕ್ಕೆ ಇಂಟು ಮಾಡ್ರಿ 20. ಸೊ 20 ಅಂದ್ರೆ 5 2 10 6 2 12 1 13 2 1 2 1 3 330 ಬಂತು. ಇದಕ್ಕೆ 0 ಸೇರಿಸ್ರಿ 3,300. ಅದಾದ್ಮೇಲೆ 165ಕ್ಕೆ 27ನ ಇಂಟು ಮಾಡ್ರಿ, ಎಷ್ಟು ಬರ್ತೈತಿ? 165ಕ್ಕೆ ನಾವು 27ನ ಇಂಟು ಮಾಡಿದ್ವು ಅಂದ್ರೆ 4,455. ಸೊ ಇವುಗಳ ನಡುವಿನ ಡಿಫ್ರೆನ್ಸ್ ಅನ್ನ ಕಂಡುಹಿಡಿದಿ. 3,300ನ್ನ 4,455 ಕರ 55 4 1 1155 ಬಂತು. ಸೊ 1155 ಯಾವುದಾದ್ರೂ ಆಪ್ಷನ್ದಾಗ ಐತೆ ನೋಡ್ರಿ. ಸೊ ಆ ಆಪ್ಷನ್ ಅನ್ನ ನೀವು ಟಿಕ್ ಹಾಕಿ ಬಂದ್ರಿ. ಸೊ ನಮಗೆ ಟೋಟಲ್ ಇಲ್ಲಿ ಏನಾಗೈತಿ? ಕೆ ಮತ್ತು ಎಲ್ ನ ಡಿಫ್ರೆನ್ಸ್ ಕೇಳಿದಾಗ ಸೊ ಕೆದೊಂದು ಸಪ್ರೇಟ್ ತಗೋಬೇಕು, ಎಲ್ಲದು ಸಪ್ರೇಟ್ ತಗೊಂಡು ಅವುಗಳನ್ನು ಡಿಫ್ರೆನ್ಸ್ ಮಾಡಿದಾಗ 1155 ಬರ್ತೈತೆ. ಅಥವಾ ಸಮ್ ಕೇಳಿದಾಗ ಇವುಗಳನ್ನ ಸಮ್ ಮಾಡಬೇಕು. ಸಮ್ ಬಂದಂಥದನ್ನು ಆಪ್ಷನ್ದಾಗ ಹಾಕಿ ಬರಬೇಕು. ಸೊ ಈ ಲೆಕ್ಕ ತಿಳಿತೆ ಅಂತ ತಿಳ್ಕೊತೀನಿ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ.
ಮುಂದಿನ ಲೆಕ್ಕ ನೋಡಿ ಸ್ನೇಹಿತರೆ, ಅಖಿಲ್, ಶಾಹಿಲ್ ಆ್ಯಂಡ್ ಅಮಿತ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 64 days, ವೈಲ್ ಅಖಿಲ್ ಆ್ಯಂಡ್ ಶಾಹಿಲ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 80 days. ಇನ್ ಹೌ ಮೆನಿ ಡೇಸ್ ಅಮಿತ್ ಕ್ಯಾನ್ ಡೂ? ಸೊ ಇದು ಕೂಡ ಸೇಮ್ ಐತಿ. ಅಖಿಲ, ಶಾಹಿಲ ಮತ್ತು ಅಮಿತ ಒಂದು ಕೆಲಸವನ್ನು 64 ದಿನದಾಗ ಮುಗಿಸೋದಾರಂತ. ಹಾಗಾದ್ರೆ ಅಖಿಲ್ ಮತ್ತು ಶಾಹಿಲ್ ಇಬ್ಬರು ಒಂದು ಕೆಲಸವನ್ನು 80 ದಿನದಾಗ ಮುಗಿಸಿರ. ಅದೇ ಕೆಲಸವನ್ನು ಅಮಿತ್ ಎಷ್ಟು ದಿನದಾಗ ಮುಗಿಸ್ತಾನ ಅಂತ ಕೇಳಿದಾನ. ಸೊ ಮೊದಲಿಗೆ ಏನು ಮಾಡ್ರಿ, ಅಖಿಲ್ ಪ್ಲಸ್ ಶಾಹಿಲ್ ಪ್ಲಸ್ ಅಮಿತ್ ಇವ್ರು ಎಷ್ಟು ದಿನದಾಗ ಮುಗಿಸತ್ತಾರು? 64 ದಿನದಾಗ ಮುಗಿಸತ್ತಾರು. ಅಖಿಲ್ ಪ್ಲಸ್ ಶಾಹಿಲ್ ಎಷ್ಟು ದಿನದಾಗ ಮುಗಿಸತ್ತಾರು? 80 ದಿನದಾಗ. ಹಾಗಿದ್ರೆ ಅಮಿತ್ ಒಬ್ಬ ಎಷ್ಟು ದಿನದಾಗ ಮುಗಿಸ್ತಾನಂತ ಕೇಳಿದಾಗ, ಸೊ ಈ ಥರನಾಗಿ ಮಾಡಿದಾಗ ಏನು ಮಾಡಬೇಕು, ಇಲ್ಲಿ ನಮಗೆ ಒಂದು ನೆಗೆಟಿವ್ ಬಂದೈತಿ. ಅದಕ್ಕೂ ಮೊದಲು LCM ಮುಖಾಂತರ ಇದನ್ನು ಬಹಳ ಜನ ಮಾಡಕ್ಕೆ ಹೋಗ್ರಿ. ಬಟ್ ಈ ಥರನಾಗಿ ಲೆಕ್ಕವನ್ನು ಬಂದಾಗ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ, LCM ಮುಖಾಂತರ ಕೇವಲ 2 ಯೂನಿಟ್ ನಿಮಗೆ ಒಂದು ಲೆಕ್ಕದಾಗ ಕೊಟ್ಟಿದ್ದಪ್ಪ ಅಂದ್ರೆ, ಟೈಮ್ ಆ್ಯಂಡ್ ವರ್ಕ್ದಾಗ ನಿಮಗೆ ಹೇಳಿದ್ದೀನಿ. ಸೊ 80 ಇಂಟು 64 ಡಿವೈಡೆಡ್ ಬೈ 80 64 16. ಸೊ 4 4 16, 4 20, 4 1 4 5 ಅಂದ್ರೆ 64 5 ಎಷ್ಟು ಬರ್ತೈತಿ? 64 5 320 ಬರ್ತದೆ ಸ್ನೇಹಿತರೆ. ಸೊ ಟೋಟಲ್ ಇವು ಎಷ್ಟು ದಿನದಾಗ ಮಾಡ್ತಾನೋ, ಅಮಿತ್ ಒಬ್ಬ ಈ ಕೆಲಸವನ್ನು 320 ದಿನದಾಗ ಮಾಡ್ತಾನೆ. ಸೊ ಕೆಲವೊಂದಷ್ಟು ಜನ ಇದನ್ನ LCM ಮುಖಾಂತರನು ಮಾಡ್ತಾರೆ. ಸೊ LCM ಮುಖಾಂತರನು ಮಾಡಿದಾಗ ಕೂಡ ನಿಮಗೆ ಸೇಮ್ ಆನ್ಸರ್ ಬರ್ತದೆ. ಸೊ ನೋಡ್ರಿ, LCM ಎಷ್ಟು ಬರ್ತೈತಿ ಇತ್ರದ? ಸೊ LCM ಎಷ್ಟು ಬರ್ತದಪ್ಪ ಅಂದ್ರೆ ಇತ್ರದ LCM ನೋಡ್ರಿ ಮೊದಲಿಗೆ ಎಷ್ಟು ಬರ್ತೈತೆ ಅಂತ, 64 ಮತ್ತು 80 ಎರಡು ಒಂದ ಯಾವ್ದರ ಬಗ್ಗೆ ಐತನ ನೋಡ್ರಿ. 80 ಅನ್ನೋದು 60 ಬಗ್ಗೆ ಇಲ್ಲ. ಅದಾದ್ಮೇಲೆ 82 8 16, 8 3 24, 8 4 32, 320 ಅನ್ನೋದು ತೊಗೊಂಡು LCM. 64 ಮಗೆ 320 ಐತನ ಐತೆ. 64 5 320, 80 8 4 32. ಹೌದು. ಸೊ ಈಗೇನು ಮಾಡಬೇಕು, 5 4 ನಮ್ಮದ ಎಫಿಸಿಯನ್ಸಿ ಬಂತು. ಸೊ 3 ಜನ ಮಾಡಿದಾಗ ಒಂದು ದಿನಕ್ಕೆ 5 ಕೆಲಸವನ್ನು ಮಾಡ್ತಾರೆ, ಇಬ್ಬರು ಮಾಡಿದಾಗ ಒಂದು ದಿನಕ್ಕೆ 4 ಕೆಲಸವನ್ನು ಮಾಡ್ತಾರೆ. ಹಾಗಿದ್ರೆ ಅಮಿತ್ ಒಬ್ಬ ಈ ಕೆಲಸವನ್ನು 2 ದಿನ ಮಾಡ್ತಾನೆ ಅಂದ್ರೆ ಮಾಡಿದಾಗ 3 ಜನದಾಗ ಇಬ್ಬರನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ನಮಗೆ? 320 ಡಿವೈಡೆಡ್ ಬೈ 1 ಅಂದ್ರೆ ಅಮಿತನ ಕೆಲಸ 320. ಸೊ LCM ಮುಖಾಂತರ ಮಾಡಿದಾಗ ನಮಗೆ ಆನ್ಸರ್ ಈ ರೀತಿಯಾಗಿ ಬರ್ತದೆ ಸ್ನೇಹಿತರೆ. ಬಟ್ LCMಕ್ಕಿಂತ ಈ ರೀತಿ ಮಾಡಿದ್ರೆ ನಿಮಗೆ 15ರಿಂದ 20 ಸೆಕೆಂಡ್ದಾಗ ಆನ್ಸರ್ ಬರ್ತೈತಿ. ಸೊ LCM ಅನ್ನ ನೀವು ಸ್ಪೀಡ್ ಮಾಡಿರಪ್ಪ ಅಂದ್ರೆ 30ರಿಂದ 35 ಸೆಕೆಂಡ್ದಾಗ ನಿಮಗೆ ಆನ್ಸರ್ ಬರ್ತದೆ. ಸೊ ಇವು 2 ಮೆಥಡ್ ಒಳಗೆ ಯಾವ ಮೆಥಡ್ ನಿಮಗೆ ಬರ್ತಲ್ಲ ಅದನ್ನು ನೋಡ್ಕೊಂಡು ಮಾಡ್ರಿ. ಸೊ ನಮ್ಮ ಮುಂದಿನ ಲೆಕ್ಕಕ್ಕೆ ಹೋಗುವಂಥ ಸಮಯ. ಸೊ ಮುಂದಿನ ಲೆಕ್ಕ ನೋಡ್ರಿ ಸ್ನೇಹಿತರೆ, ಲಾಸ್ಟ್ ಲೆಕ್ಕ. ರವಿ ಕ್ಯಾನ್ ಡೆಕೋರೇಟ್ ಅ ವಾಲ್ ಇನ್ 6 hours, ವೈಲ್ ಅಂಕಿತ್ ಕ್ಯಾನ್ ಡೆಕೋರೇಟ್ ಸೇಮ್ ವಾಲ್ ಇನ್ 10 hours, ವರ್ಕಿಂಗ್ ಟುಗೆದರ್ ಹೌ ಮೆನಿ ಮಿನಿಟ್ಸ್? ಸೊ ಈ ಲೆಕ್ಕ ನೋಡಿ ಸ್ನೇಹಿತರೆ, ಈಸಿ ಐತಿ. ಯಾರ್ಯಾರು ಮಾಡ್ತಾರೆ ಅವ್ರು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇಲ್ಲಿ ಏನು ಕೇಳಿದಾನ, ರವಿ ಅನ್ನವ 6 ತಾಸ್ನಾಗ ಡೆಕೋರೇಟ್ ಮಾಡತ್ತಾನ, ಅಂಕಿತ್ ಅನ್ನವ 10 ತಾಸ್ನಾಗ ಡೆಕೋರೇಟ್ ಮಾಡತ್ತಾನ. ಸೊ ಹಾಗಿದ್ರೆ ಇಬ್ಬರು ಕೂಡ ಎಷ್ಟು ತಾಸ್ನಾಗ ಡೆಕೋರೇಟ್? ಮೊದಲಿಗೆ ನಾವು ಇದ್ರ ಮುಖಾಂತರ ನಮಗೆ ಶಾರ್ಟ್ ಟ್ರಿಕ್ಸ್ ಮುಖಾಂತರ ಹೋಗೋಣ. 6 ಇಂಟು 10 ನಮಗೇನು ಕೇಳಿದಾರೆ ಇಲ್ಲಿ 16 ಬರ್ತೈತಿ. ಯಾಕಪ್ಪ 16 ಯಾಕೆ ಬರ್ತೈತಿ? ಇಲ್ಲಿ ಪ್ಲಸ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಒಂದು ನೆಗೆಟಿವ್ ಇಲ್ಲ, ನೆಗೆಟಿವ್ ಇತ್ತಂದ್ರೆ ಮೈನಸ್ ಮಾಡಬೇಕು. ಇಲ್ಲಿ ಇಬ್ಬರನ್ನು ಕೆ ಮಾಡಿದಾನೆ. ಅದಾದ್ಮೇಲೆ 2 3 2 8 2 4 2 5 ಅಂದ್ರೆ 5 3 15 ಡಿವೈಡೆಡ್ ಬೈ 4 ಅಂದ್ರೆ ಎಷ್ಟು ಬರ್ತೈತಿ? 4 1 4 3 12 ಪಾಯಿಂಟ್ 4 7 28 4 5 20. ಸೊ 3.75 ಆನ್ಸರ್ ಯಾವ್ದೈತಿ ನೋಡ್ರಿ, ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಅಥವಾ ಇದನ್ನ ನಾವು LCM ಮೆಥಡ್ಲೆ ಮಾಡಕ್ಕೆ ಹೋದಪ್ಪ ಅಂದ್ರೆ ಯಾವ ರೀತಿ ಬರ್ತದೆ ನೋಡ್ರಿ. ಸೊ 10 ಮಗೆ 10 ಮತ್ತು 2 ಇವೆರಡಕ್ಕರ LCM ಯಾವ ಎಷ್ಟು ಬರ್ತದೆ ನೋಡ್ರಿ. 10 6 60. ಸೊ ಎರಡಕ್ಕರ LCM ನಾವು 60 ತಗೊಂಡು. ಫಾರ್ ಎಕ್ಸಾಂಪಲ್ LCM ಅಂದ್ರೆ ನೀವು ತಲೆಯಾಗ ಏನು ತಗೊಂಡ್ರಿ, ಇವುಗಳನ್ನು ನಾವು 10 6 ಈ ರೀತಿಯನ್ನು ಮಾಡಿದಾಗ ಬಂದಂಥ ಒಂದು ಉತ್ತರನ ನಮಗೆ LCM ಆಗಿರ್ತದೆ. ಸೊ ಅದು ನಿಮ್ಮದು ತಪ್ಪು ಮೈಂಡ್ ಸೆಟ್. ಏನಪ್ಪ ಅಂದರೆ LCM ಅಂದ್ರೆ ಏನ, ಯಾವುದು ಇಲ್ಲಿ ಬಂದಿರತಕ್ಕಂಥ ಒಂದು ಸಂಖ್ಯೆ ಇವೆರಡಕ್ಕಿಂತ ಭಾಗವರು ಮುಗಿತಾ, ಅದ ನಿಮ್ಮದು LCM. ಸೊ ಇಲ್ಲಿ ನೋಡ್ರಿ 6 10 60, 10 6 60. ಸೊ ಈಗ ಎಷ್ಟು ಬರ್ತೈತಿ? 60 ಡಿವೈಡೆಡ್ ಬೈ ನಮಗೆ 16 ಬಂತು. ಹೌದು, 60 ಡಿವೈಡೆಡ್ ಬೈ 16 ಬಂತಪ್ಪ ಅಂದ್ರೆ ಈತನ ಮತ್ತೆ ಕಟ್ತಾ ನೋಡ್ರಿ. 4 4 16, 4 1 4 5 ಮತ್ತು ಎಷ್ಟು ಬಂತು ನಮಗೆ? 15 ಡಿವೈಡೆಡ್ ಬೈ 4 ಬಂತು. 15 ಡಿವೈಡ್ ಬೈ 4 ಅಂದ್ರೆ 3.75. ಸೊ ನೀವು LCM 60 ತಗೋರಿ, 120 ತಗೋರಿ, ಅಥವಾ
ಇಲ್ಲಿ ಎಷ್ಟು ತೊಗೋತಾರಲ್ಲ, ನೀವು ಎಷ್ಟು ತೊಗೊಂಡ್ರು ಆನ್ಸರ್ ನಿಮ್ಗೆ ಸೇಮ್ ಅನ್ನ ಬರ್ತೈತಿ. ಸೊ ಹಾಗಾಗಿ LCM ನೀವು ಯಾವತ್ತಿದ್ರು ಈ ಏನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋಗ್ರಲ್ಲ ಆ ಮೆಥಡನ್ನು ಬಿಟ್ಟು ಇದನ್ನು ನೀವು ಫಾಲೋ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಎಲ್ಲ ಕ್ವಶನ್ಗಳನ್ನು ಇಲ್ಲಿಗೆ ಮುಗಿಸ್ತಾ ಇವತ್ತಿನ ಈ ಮ್ಯಾರಥಾನ್ ನನ್ನ ಸ್ನೇಹಿತರೆ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದಿನ ಒಂದು ಮಹಾ ಮ್ಯಾರಥಾನ್ ಲೈವ್ ಕ್ಲಾಸ್ನಾಗ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ಮ್ಯಾರಥಾನ್ ಕ್ಲಾಸ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ಹೋಗೋಕ್ಕಿಂತ ಒಂದು ಮಾತು ಏನು ಹೇಳಬೇಕಪ್ಪ ಅಂದ್ರೆ, ಸೊ ನಮ್ಮ PW ಯೂಟ್ಯೂಬ್ ಚಾನಲ್ದಾಗ ಇಂಗ್ಲೀಷ, ರೀಸನಿಂಗ ಮತ್ತು ಅದ್ರ ಜೊತೆಗೆ ನನ್ನ ಮ್ಯಾಥ್ಸ್ ಕ್ಲಾಸ್ಗಳ ಸ್ಟಾರ್ಟ್ ಆಗಿದಾವೆ. ಸೊ SSCGD 2024 ಸಂಬಂಧಪಟ್ಟಂಗೆ ನೀವು ಕೂಡ ನೋಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಯಾರ್ಯಾದರೂ ಈ ಒಂದು ಕ್ಲಾಸ್ಗಳನ್ನು ನೋಡುವಂಥ ಇಂಟ್ರೆಸ್ಟ್ ಇತ್ತು, ಅವ್ರಿಗೂ ಏನಾದರೂ ಓದುವಂಥ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ಕ್ಲಾಸ್ಗಳನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸ್ಗಳನ್ನು ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ಒಂದು ಮಹಾ ಮ್ಯಾರಥಾನ್ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ಸಿಗೋಣ ಸ್ನೇಹಿತರೆ. ಜೈ ಹಿಂದ್.